ಇಲ್ಲಿ ಚಿಕ್ಕತ್ತೆ ಬಂದದ ವಿದ್ಯಾ ಕೈಗೆ ಸಿಲ್ವರ್ ತಟ್ಟೆ ಕೊಟ್ಟು ಇನ್ನು ಮುಂದೆ ಇದರಲ್ಲೇ ಊಟ ಮಾಡಬೇಕು ಅಂತಾರೆ. ಅದಕ್ಕೂ ತನಗೇನು ವ್ಯತ್ಯಾಸ ಇಲ್ಲ. ಆದರೆ ನಂಗೆ ತುಂಬ ಚೆನ್ನಾಗಿ ಗೊತ್ತು ಇವತ್ತಿನ ಪರಿಸ್ಥಿತಿಗೆ ನೀವೇ ಕಾರಣ ಅಂತ ವಿದ್ಯಾ ಹೇಳಿದಾಗ ಹೌದು ನಾನೇ ಕಾರಣ ಅಂತ ಚಿಕ್ಕತ್ತೆ ಒಪ್ಕೋತಾರೆ. ಒಳ್ಳೆ ಕೆಲಸ ಮಾಡಿದ್ರಿ, ಪಾಪ ಪ್ರಜ್ಞೆಯಲ್ಲಿ ಸಾಯ್ತಿದ್ದ ನಾನು, ಆದರೆ ಎಲ್ರಿಗೂ ಗೊತ್ತು ಮಾಡಿ ನನ್ನನ್ನು ನಿರಾಳ ಮಾಡಿದ್ರಿ ಅಂತ ವಿದ್ಯಾ ಹೇಳ್ತಾಳೆ. ತದನಂತರ ಇದ ಕಡೆ ವಿದ್ಯಾಗೆ ಭದ್ರೇಗೌಡರು ಕುಡಿತಕ್ಕೆ ಶರಣಾಗಿದ್ದಾರೆ ಅಂತಕ್ಕಂಥ ವಿಷಯ ಅಣ್ತಮ್ಮನಿಂದ ಗೊತ್ತಾಗುತ್ತೆ. ಈ ವಿಷಯ ಗೊತ್ತಾಗಿದೆ ಭದ್ರೇಗೌಡ್ರ ಹತ್ರ ಹೋಗ್ತಾಳೆ ವಿದ್ಯಾ. ದಯವಿಟ್ಟು ಈ ರೀತಿ ಎಲ್ಲ ಕುಡಿಬೇಡಿ, ಅವತ್ತು ನೀವು ಕುಡಿದ್ರಿ, ನಾನು ಕೂಡ ಅರ್ಥ ಮಾಡ್ಕೊಂಡೆ, ಅವತ್ತು ನಿಮಗೆ ತುಂಬ ನೋವಾಗಿತ್ತು ಅಂತ, ಆದರೆ ಇದೇ ಅಭ್ಯಾಸ ಮಾಡಿಕೊಂಡ್ರೆ ಖಂಡಿತ ಬದುಕು ಹಾಳಾಗುತ್ತೆ ಅಂದಾಗ ನೀನೇನು ಮಾತಾಡ್ತಿರೋದು, ಯಾರು ನೀನು ಯಾರು ನನಗೆ ಬಂದು ಬುದ್ಧಿ ಹೇಳೋಕೆ ಹಾಗೆ ಹೀಗೆ ಅಂದಾಗ ನಾನು ನಿಮ್ಮ ಹೆಂಡತಿ ಅಂತ ಹೇಳ್ತಾರೆ. ಅವತ್ತೇ ಎಲ್ಲ ಕೂಡ ಮುಗ್ದೋಯ್ತು ಅಂತ ಭದ್ರೇಗೌಡರು ಹೇಳ್ತಿದ್ರು. ಇಲ್ಲಿ ವಿದ್ಯಾ ಮಾತ್ರ ನನ್ನ ಗಂಡಂಗೆ ನನ್ನಿಂದ ತೊಂದರೆ ಆಗಿದೆ, ನೋವಾಗಿದೆ ಅಂತ ಗೊತ್ತಿದೆ, ಹಾಗಾದ ಮಾತ್ರಕ್ಕೆ ನನ್ನ ಕುಟುಂಬ ನನ್ನ ಗಂಡ ಈ ರೀತಿ ತೊಂದರೆ ಪಡುವುದು ನಾನು ನೋಡೋಕ್ಕಾಗೋದಿಲ್ಲ ಅಂತ ಒಂದಷ್ಟು ಬುದ್ಧಿ ಮಾತುಗಳನ್ನ ಹೇಳ್ತಾರೆ. ಬಟ್ ಆದರೂ ಕೂಡ ಭದ್ರೇಗೌಡರು ಹೊಡೆಯೋಕೆ ಮುಂದಾಗ್ತಾರೆ. ನಂತರ ಅಲ್ಲಿಂದ ಹೊಟ್ಟೋಗು ಅಂತಾರೆ, ಈಗ ಬಿಡ್ತಾರೆ. ನಂತರ ಇಲ್ಲಿ ಅಮ್ಮ ವಿದ್ಯಾಗೆ ಕಾಲ್ ಮಾಡಿ ಮಾತಾಡ್ತಾರೆ. ತನ್ನ ಮಗಳ ಪರಿಸ್ಥಿತಿಗೆ ನಾನೇ ಕಾರಣ ಆಗಿಬಿಟ್ಟೆ ಅಂದ್ಕೊಂಡು ನೊಂದ್ಕೊಂಡ್ರೆ ನೀವೇನು ಕಾರಣ ಅಲ್ಲ, ನಾನು ಮಾಡಿರೋ ಕರ್ಮಕ್ಕೆ ಪ್ರತಿಫಲ ಅನುಭವಿಸ್ತಿದ್ದೀನಿ ಅಂತ ಹೇಳ್ತಾರೆ. ನಂತರ ಅಜ್ಜಿ ಬಂದು ಈ ಕಡೆ ವಿದ್ಯಾಗ ಇನ್ನು ಮುಂದೆ ಯಾವುದೇ ಕೆಲಸ ಮಾಡಬಾರ್ದು, ಆರಾಮಾಗಿರಬೇಕು, ಮನೆಯಿಂದನೇ ಊಟ ಬರುತ್ತೆ ಅಂತೆಲ್ಲ ಟೇಕ್ ಕೇರ್ ಮಾಡ್ತಾರೆ. ಜೊತೆಗೆ ಕಷಾಯನ ಕೂಡ ಕುಡಿಸ್ತಾರೆ. ಕುಡಿಲ್ದೆ ಕೈ ಕೊಟ್ಟರೆ ಖಂಡಿತ 2 ಲೋಟ ಕಷಾಯ ಕುಡಿಸ್ತೀನಿ ಅಂತ ಕೂಡ ಹೆಚ್ಚಿಡಿಸ್ತಾರೆ. ತದನಂತರ ಇಲ್ಲಿ ಚಂಪಾ ಹತ್ರ ತನ್ನ ಪುಸ್ತಕ ತೊಗೊಂಡು ಬಂದು ಕೊಡು, ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಅಂತ ಹೇಳಿ ಇಲ್ಲಿ ವಿದ್ಯಾ ಹೇಳಿದಾಗ ಚಂಪಾ ಕೂಡ ತರಕ್ಕೆ ಹೋಗ್ತಾಳೆ. ಬಟ್ ಇಲ್ಲಿ ಚಿಕ್ಕತ್ತೆ ಕೈಗೆ ಸಿಕ್ಬಿಡ್ತಾಳೆ. ಪುಸ್ತಕನ ತಂದು ಶಿವರಾಮೇಗೌಡರು ಕೈ ಕೊಡ್ತಾರೆ. ನಿಮ್ಮ ಕಾಣ್ದಾಗೆ ಅವಳು ಪುಸ್ತಕ ತೊಗೊಂಡು ಓದ್ತಿದ್ದಾಳೆ ನೋಡಿ ಅಂತ ಹೇಳಿ ವಿದ್ಯಾ ಬಗ್ಗೆ ಚಾಡಿ ಹೇಳ್ತಾರೆ ಇಲ್ಲಿ ಚಿಕ್ಕತ್ತೆ ಮತ್ತು ಅವ್ರ ಮಗಳು. ಇದರಿಂದಾಗಿ ಶಿವರಾಮೇಗೌಡರು ರೊಚ್ಚಿಗೆ ಹೇಳ್ತಾರೆ. ವಿದ್ಯಾ ಕೂಡ ಅಲ್ಲೇ ಇದ್ದಾಳೆ. ಜೊತೆಗೆ ಚಿಕ್ಕತ್ತೆ ಇಲ್ಲಿ ಒಂದು ವಿಷಯನ ಹೇಳ್ತಿದ್ದಾರೆ. ವಿದ್ಯಾ ಅಲ್ಲ ಓದೋಕ್ಕೆ ಹೋಗಿರೋದು, ನಿಮ್ಮ ಮಗ ಭದ್ರೇಗೌಡನೇ ಓದಿಸ್ತಿರೋದು ಅಂತ ವಿಷಯವನ್ನು ಹೇಳಿದಾಗ ಶಿವರಾಮೇಗೌಡರಿಗೆ ನಂಬೋಕೆ ಆಗೋದಿಲ್ಲ. ನನ್ನ ಮಗ ಆ ರೀತಿ ಆಗೋಕ್ಕೆ ಸಾಧ್ಯನೇ ಇಲ್ಲ, ಹೇಳು ಮಗನೇ ನಿಜಾನ ಅಂತಿದ್ರೆ ಭದ್ರೇಗೌಡರು ತಲೆ ತಗ್ಸಿ ನಿಂತಿದ್ದಾರೆ. ಹಾಗಿದ್ರೆ ಸಿಡಿದಂಥ ಶಿವರಾಮೇಗೌಡರು ಮಗ ಸೊಸೆ ಇಬ್ಬರನ್ನ ಕೂಡ ಆಚೆ ಹಾಕ್ತಾರೆ. ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನು ಮರಿ.